ನಾಟಕ ಮಾಡಿದ್ ಸಾಕು. ಇದು ನಿಮ್ ಕೆಲ್ಸನೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ಡ್ಯಾಡಿ ಡ್ಯಾಡಿ. ಊಟ ಆಯ್ತೇನಮ್ಮ? ಹ್ಞೂ ಆಯ್ತು ಡ್ಯಾಡಿ. ಏನೇ ಡ್ಯಾಡಿನ ಹಾಗೆ ನೋಡ್ತಾ ಇದೆಯಾ? ಡ್ಯಾಡಿ ಯಾಕೋ ಡಲ್ ಆಗಿದ್ದಾರೆ. ಹಾಗೇನಿಲ್ಲಮ್ಮ. ಹೌದು ಡ್ಯಾಡಿ, ನೀವು ಯಾಕೋ ಅಪ್ಸೆಟ್ ಆಗಿದ್ದೀರಾ. ನಾನು ಅಪ್ಸೆಟ್ ಆಗಿದ್ದೀನಿ ಅಂತ ನಿಮಗೆ ಗೊತ್ತಾಯ್ತು? ನಮಗ್ ಹೊಟ್ಟೆ ಹಶ್ವಾದ್ರೆ ನಿಮಗ್ ಗೊತ್ತಾಗುತ್ತಲ್ವಾ? ಹಾಗೆ ನೀವು ಬೇಜಾರಲ್ಲಿದ್ರೆ ನಮಗೂ ಗೊತ್ತಾಗ್ಬಿಡುತ್ತೆ. ನಾವು ನಿಮ್ಮ ಮಕ್ಕಳಲ್ವಾ ಡ್ಯಾಡಿ? ನಿಮ್ಮ ಬಗ್ಗೆ ನಮ್ಮನ್ ಬಿಟ್ರೆ ಇನ್ಯಾರು ಗೊತ್ತಾಗುತ್ತೆ? ಡಲ್ಲಾಗಿದ್ದೀರಾ? ಏನಿಲ್ಲಮ್ಮ. ನೀವ್ ಹೇಳ್ತಾ ಇದ್ರೆ ನಮ್ಮೇಲೆ ಆಣೆ. ನಿಮ್ ಡ್ಯಾಡಿ ಒಂದು ಮಿಸ್ಟೇಕ್ ಮಾಡಿದಾರಮ್ಮ. ನೀವು ಮಿಸ್ಟೇಕ್ ಮಾಡದ? ನೋ ವೇ, ಚಾನ್ಸೇ ಇಲ್ಲ ಡ್ಯಾಡಿ. ನೀವ್ ತಪ್ಪು ಮಾಡಲ್ಲ. ತಪ್ಪು ಮಾಡೋರ್ನೆಲ್ಲ ನೀವು ಫಿನಿಶ್ ಮಾಡ್ತೀರಾ. ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಯಾಕೆ? ಯಾಕಂದ್ರೆ ನೀವು ತುಂಬಾ ಒಳ್ಳೆ ಡ್ಯಾಡಿ. ಈ ಒಳ್ಳೆ ಡ್ಯಾಡಿನ ಒಂದು ಹುಡುಗಿ ತಪ್ಪಾಗಿ ತಿಳ್ಕೊಂಡಿದ್ದಾಳಮ್ಮ. ಯಾರ್ ಡ್ಯಾಡಿ ಆ ಹುಡುಗಿ? ಗೊತ್ತಿಲ್ಲ. ಕಾರಣ ಇಲ್ದೇನೆ ನನ್ನ ಜೊತೆ ಜಗಳ ಮಾಡಿ ನನ್ನ ಬೈದ್ಬಿಟ್ಲು. ಹಾಗಿದ್ರೆ ನೀವಿಬ್ರು ಬೇಗ ಒಳ್ಳೆ ಫ್ರೆಂಡ್ಸ್ ಆಗ್ತೀರಾ ಡ್ಯಾಡಿ. ಜಗಳ ಮಾಡಿರೋರು ಫ್ರೆಂಡ್ಸ್ ಹೇಗಾಗ್ತಾರೆ? ಆಗ್ತಾರ ಡ್ಯಾಡಿ. ಫ್ರೆಂಡ್ಶಿಪ್ಗೆ ಜಗಳ ಆಡೋದೆ ಫಸ್ಟ್ ಸ್ಟೆಪ್ ಅಂತ ನಮ್ಮ ಮಿಸ್ ಹೇಳ್ಕೊಟ್ರು. ಹೌದಾ? ನಿಜ ಡ್ಯಾಡಿ. ಬೇಕಿದ್ರೆ ನೀವೇ ನೋಡಿ, ನಾಳೆನೆ ನೀವಿಬ್ರು ಫ್ರೆಂಡ್ಸ್ ಆಗ್ಬಿಡ್ತೀರಾ. ಅವಳು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ಅವಳು ಗೊತ್ತಿಲ್ಲ. ಮತ್ತೆ ಫ್ರೆಂಡ್ಸ್ ಹೇಗಾಗ್ತೀವಿ? ಜಗಳ ಆಡಿದಿರಲ್ಲ, ಫ್ರೆಂಡ್ಸ್ ಆಗ್ತೀರಾ. ಮಕ್ಕಳು ಮಾತು ದೇವ್ರ ಮಾತಿದ್ದಂಗೆ ಅಂತ ನಮ್ಮ ಮಿಸ್ಸು ಹೇಳ್ಕೊಟ್ಟಿದ್ದಾರೆ. ನಾವು ಹೇಳ್ದಾಗೆ ಆಗುತ್ತೆ. ಚಿಕ್ಕ ಮಕ್ಕಳಾದರೂ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದೀರಮ್ಮ. ಇಷ್ಟಕ್ಕೂ ಇವನ್ನೆಲ್ಲ ಯಾರು ಹೇಳ್ಕೊಟ್ಟಿದ್ದು? ನಾವೇ ಕಲ್ತ್ಕೊಂಡ್ವಿ. ಈಗ ನೀವು ಹ್ಯಾಪಿ ತಾನೇ ಡ್ಯಾಡಿ? ನಿಮ್ ನೋವೆಲ್ಲ ಹಾರೋಯ್ತಲ್ವಾ? ನಿಮ್ಮ ಈ ಮಾತಿನ ಮುಂದೆ ಯಾವುದೇ ನೋವಾದರೂ ಹೊರಗೋಗುತ್ತೆ. ಓಕೆ. ನೀವಿಬ್ರು ಫ್ರೆಂಡ್ಸ್ ಆದ್ರೆ ಇನ್ನೂ ಹ್ಯಾಪಿ ಆಗಿರ್ತೀರಾ ಡ್ಯಾಡಿ. ರಿಯಲಿ? ಪೇರೆಂಟ್ಸ್ನ ಬಿಟ್ರೆ ನಮ್ಮನ್ನ ಖುಷಿ ಪಡಿಸೋದು ನಮ್ಮ ಫ್ರೆಂಡ್ಸೇ ಅಂತ ಮಿಸ್ ಹೇಳಿದ್ದಾರೆ ಡ್ಯಾಡಿ. ನಿಮ್ಮ ಮಿಸ್ ನಿಮಗೆ ಎಷ್ಟೊಂದು ಒಳ್ಳೆ ವಿಷಯ ಕಲಿಸಿದಾರಲ್ಲ. ಅವ್ರು ಹೇಗೆ
ನಿಮ್ಮ ಮಿಸ್ ಹೇಗಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ. ಅನು ಕೇಳಿದ್ದು ನಮ್ ಮಿಸ್ ಬಗ್ಗೆ ಅಲ್ಲ ಡ್ಯಾಡಿ, ನಿಮ್ ಫ್ರೆಂಡ್ ಬಗ್ಗೆ. ಸಿಕ್ಕಾಕೊಳ್ಳೋವರೆಗೂ ಎಲ್ರೂ ಕೂಡ ಸಭ್ಯಸ್ತ್ರೆ. ಸಿಕ್ಕಾಕೊಂಡ್ ಮೇಲೂ ಸಮಜಾಯಿಷಿ ಕೊಡ್ತಿದ್ದೀರಾ ನೋಡಿ. ನಿಮ್ಮಂತವ್ರನ್ನ ಏನ್ ಅನ್ಬೇಕು? ಹೆಣ್ಮಕ್ಳು ಒಂಟಿಯಾಗಿ ಸಿಕ್ಕಿದ್ರೆ ಸಾಕು, ಗಂಡಸ್ರೆಲ್ಲ ಒಂದಾಗ್ಬಿಡ್ತಾರೆ. ಇನ್ನೊಂದ್ಸಲ ಇಂಥ ಕೆಲಸ ಮಾಡಿದ್ರೆ ಇವ್ಟೈಸಿಂಗ್ ಕೇಸ್ ಹಾಕ್ಸಿ ಜೈಲಿಗೆ ಕಳಿಸ್ತೀನಿ. ಮೈಂಡ್ ಇಟ್. ನೀವಿಬ್ರು ಫ್ರೆಂಡ್ಸ್ ಆದ್ಮೇಲೆ ಅವ್ರನ್ನ ನಮ್ಗೆ ಪರಿಚಯ ಮಾಡಿಸ್ಕೊಡ್ತೀಯ ಅಲ್ವಾ ಡ್ಯಾಡಿ? ಹೇಳಿ ಡ್ಯಾಡಿ, ನೀವು ನಿಮ್ ಫ್ರೆಂಡ್ನ ನಮ್ಗೆ ಪರಿಚಯ ಮಾಡಿಸ್ತೀರಾ? ತರಲೆ ತಿಮಿಂಗ್ಲೆಗಳ. ಸರಿ ನಡೀರಿ, ಹೋಗಿ ರೆಸ್ಟ್ ಮಾಡ್ಕೊಡಿ. ಗೋ 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 ಗೋ. ಜಯಂತಿ, ಜಯಂತಿ. ಮಾವ, ಅಮ್ಮ ಪಾವನಿ, ಕುಡಿಯೋದಕ್ಕೆ ಸ್ವಲ್ಪ ನೀರು ತರ್ತೀಯಾ? ತರ್ತೀನಿ ಮಾವ. ಜಯಂತಿ, ಜಯಂತಿ. ಏನ್ರಿ ಬೆಳಿಗ್ಗೆನೆ ಹೋದ್ರಿ, ಮಧ್ಯಾಹ್ನ ಮನೆಗೆ ಊಟಕ್ಕೂ ಬರ್ಲಿಲ್ಲ. ಎಲ್ಲಿಗೆ ಹೋಗಿದ್ರೆ? ಪುರೋಹಿತ ಎಲ್ರೂ ಇಲ್ಲಿಗೆ ಬರೋಕ್ ಹೇಳು. ಅಭಿ ಎಲ್ಲಿದ್ದಾನೆ? ಮೇಲಿದ್ದಾನೆ ಮಾವ. ಏನಪ್ಪ ಏನ್ ಮಾಡ್ತಿದ್ಯೋ? ಲೆಕ್ಕ ಬರಿತಾ ಇದ್ದೀನಪ್ಪ. ಯಾವಾಗ್ಲೂ ಅದೇ ಕೆಲ್ಸನ? 3 ಹೊತ್ತು ಲೆಕ್ಕ ಬರ್ಕೊಂಡೇ ಕೂತಿರ್ತೀಯ? ಮತ್ತಿನ್ನೇನ್ ಮಾಡ್ಲಿ ಅಪ್ಪ, ಕಂಪ್ಯೂಟರಲ್ಲಿ ಫೀಡ್ ಮಾಡೋಣ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ, ಅದಕ್ಕೆ ಕೈಯಾರೆ ಬರಿತಾ ಇದ್ದೀನಿ. ಸರಿ ಬಿಡು, ಸ್ವಲ್ಪ ಹೊತ್ತು ಆ ಲೆಕ್ಕನೆಲ್ಲ ಪಕ್ಕಕ್ಕಿಟ್ಟು ನಾನು ಹೇಳೋದನ್ನ ಕೇಳು. ಏನಪ್ಪ? ಎನಿ ಗುಡ್ ನ್ಯೂಸ್? ಗುಡ್ ನ್ಯೂಸೇ ಕಣೋ. ಅಯ್ಯಯ್ಯೋ, ಇವ್ರು ಗುಡ್ ನ್ಯೂಸ್ ಅಂದ್ರೆ ಅದು ನನಗೆ ಬ್ಯಾಡ್ ನ್ಯೂಸೇ. ಏನಂತ ತಿಳ್ಕೊಂಡು ಹಾಳು ಮಾಡಬೇಕು. ಅಣ್ಣ, ಅಣ್ಣ, ಎಲ್ರನ್ನೂ ಕರೆದು ನನ್ನನ್ನೇ ಕರೆದಿಲ್ಲ. ಎಲ್ರು ಅಂದ್ರೆ ನಿನ್ನೂ ಸೇರಿಸಿ ಅಲ್ವೇನಮ್ಮ? ಹಾಗಂತೀರೇ ಹೊರತು ಯಾವತ್ತೂ ನನ್ನ ನಿಮ್ಮಲ್ಲೊಬ್ಳಾಗ್ ಮಾಡ್ಕೊಳ್ಳಿಲ್ಲ. ಅದೇನತ್ತೆ, ನೀನು ನಮ್ಮನೆಯಲ್ಲೇ ತಾನೇ ಇರೋದು. ಇದೇನಪ್ಪ, ಆ ಫ್ಯಾನು ಈ ಸೋಫಾ ಇದ್ದ ಹಾಗೆ ನಾನು ಇಲ್ಲೊಂದು ಮೂಲೆಯಲ್ಲಿ ಬಿದ್ದಿದ್ದೀನಿ. ಕರೆಕ್ಟೇ ಬಿಡು, ಅವಾದ್ರೂ ಸ್ವಲ್ಪ ಉಪಯೋಗಕ್ಕೆ ಬರ್ತವೆ. ನಿನ್ನಿಂದ ಯಾವ ಪ್ರಯೋಜನನೂ ಇಲ್ಲ. ಅಖಿಲ್, ನೀನಿ ಮನೆ ಹೆಣ್ಮಗಳು ಅದಕ್ಕೆ ನಿನ್ನ ಬೆಲೆ ನಿನಗಿರುತ್ತೆ. ಆವಾಗ್ಲಿಂದ ಎಲ್ಲಾರನ್ನೂ ಕರೆಸಿ ನೀವು ಸುಮ್ಮನೆ ಗಾಬರಿ ಪಡಿಸ್ತಾ ಇದ್ದೀರಾ. ಇಷ್ಟಕ್ಕೂ ವಿಷಯ ಏನು ಅಂತ ಹೇಳಿ. ಆ ಪುರೋಹಿತರ ಹತ್ರ ಯಾಕೆ ಹೋಗಿದ್ರೆ? ನಿಶ್ಚಿತಾರ್ಥಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡ್ ಬಂದಿದ್ದೀನಿ. ಹೌದಾ ಮಾವ? ನಿಶ್ಚಿತಾರ್ಥ ಯಾವಾಗ? ನಾಳೆನೇ ಅಮ್ಮ. ನಾಳೆನಾ? 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 ನಾಳೆನೇನಾ? ಹೌದಮ್ಮ, ಹೌದು. ಹುಡುಗ ಹುಡುಗಿ ಜಾತಕದ ಪ್ರಕಾರ ನಾಳೆ ನಿಶ್ಚಿತಾರ್ಥ ಮಾಡಿದ್ರೆ ಒಳ್ಳೇದು ಅಂತ ಪುರೋಹಿತರು ಹೇಳಿದ್ರು. ಅಂತ ಅವಸರ ಯಾಕ್ರಿ? ಮದುವೆ ಬಂದ್ರು ಸೀನ್ ಬಂದ್ರು ನಿಲ್ಲೋದಿಲ್ಲ ಅಂತಾರಲ್ಲ ಜಯಂತಿ. ನನಗ್ ಮತ್ತೆ ಮದ್ವೆನೂ ಆಗ್ಲಿಲ್ಲ, ಸೀನೂ ಬರ್ಲಿಲ್ಲ. ಅಂದ್ರೆ ಅಪ್ಪ, ನಾಳೆನೇ ನಿಶ್ಚಿತಾರ್ಥ ಅಂದ್ರೆ ತುಂಬಾ ಕೆಲಸ ಇರತ್ತೆ ಅಲ್ವಾ? ಎಷ್ಟ್ ಕೆಲ್ಸ ಇದ್ರೆ ಏನ್ರಿ, ಹಂಚ್ಕೊಂಡ್ ಮಾಡಿದ್ರಾಯ್ತು. ಅಂದ್ಕೊಂಡಿದ ತಕ್ಷಣ ಮಾಡ್ಬಿಡಕ್ಕೆ ಇದೇನ್ ಹಬ್ಬನೋ ಹುಣ್ಣಿಮೆನೋ ಅಲ್ಲ ನಿಶ್ಚಿತಾರ್ಥ. ಆದ್ರೇನಮ್ಮ,
ನಿಶ್ಚಿತಾರ್ಥನೂ ಹಬ್ಬ ಇದ್ದಂಗೆ ಅಲ್ವಾ? ನಿನ್ಗೇನ್ ಗೊತ್ತು ಅಂತ ಮಾತಾಡ್ತಾ ಇದೆಯೋ? ನಿಶ್ಚಿತಾರ್ಥ ಅಂದ್ರೆ ಅರ್ಧ ಮದ್ವೆಗೆ ಸಮಾನ. ಅಂತ ಕಾರ್ಯನ ಗಡಿಬಿಡಿಯಲ್ಲಿ ಮಾಡಕ್ಕಾಗತ್ತಾ? ಒಳ್ಳೇದು ಕೆಟ್ಟದ್ದು ನೋಡ್ಕೋಬಾರ್ದ? ಒಳ್ಳೇದ್ ನೋಡ್ದೇ ಇದ್ರು ಕೆಟ್ಟದ್ ನೋಡ್ಬೇಕು ಅದಕ್ಕೆ. ಇದರಲ್ಲಿ ಕೆಟ್ಟದೇನಿದೆ ಚಿಕ್ಕಮ್ಮ? ಮಾಡ್ತಿರೋದು ಒಳ್ಳೆ ಕೆಲ್ಸನೇ ತಾನೇ? ಒಳ್ಳೆ ಕೆಲ್ಸ ಆದ್ರೂ ಸರಿನೇ, ಸ್ವಲ್ಪ ನಿಂತು ಯೋಚನೆ ಮಾಡಿ ಅಳ್ದು ತೂಗಿ ಮಾಡ್ಬೇಕು. ಇದ್ರಲ್ಲಿ ಯೋಚನೆ ಮಾಡೋದೇನಿದೆ ಜಯಂತಿ? ನಮ್ಗ ಹುಡುಗಿ ಹಿಡಿಸಿದಾಳೆ, ಹುಡುಗಿ ಕಡೆಯವ್ರಿಗೆ ಅಭಿ ಹಿಡಿಸಿದಾನೆ, ಇಬ್ಬರು ಜಾತಕನೂ ಹೊಂದ್ಕೊಂಡಿದೆ. ಇರೋ ಚಿಕ್ಕ ಪುಟ್ಟ ದೋಷ ಹೋಗ್ಲಿ ಅಂತ ಹೋಮನೂ ಮಾಡಿದ್ದಾಯ್ತು. ಅವ್ರ ಹೆಸರು ಬಲ ನೋಡಿ ನಾಳೆ ಒಳ್ಳೆ ದಿನ ಅಂತ ಹೇಳಿದ್ದಾರೆ. ಅದೆಲ್ಲ ಸರಿ ರೀ. ಮತ್ತಿನ್ನೇನು? ಇಷ್ಟಕ್ಕೂ ನಿನ್ ಸಮಸ್ಯೆ ಏನ್ ಜಯಂತಿ? ಈ ನಿಶ್ಚಿತಾರ್ಥ ಮಾಡೋದಾ ಅಥವಾ ನಾಳೆನೇ ಈ ನಿಶ್ಚಿತಾರ್ಥ ಮಾಡೋದಾ? ಏನ್ರಿ, ಏನೋ ನನ್ಗೆ ಮದ್ವೆನೇ ಇಷ್ಟ ಅಲ್ಲ ಅನ್ನೋ ತರ ಮಾತಾಡ್ತಾ ಇದ್ದೀರಾ? ನಿನ್ನ ವರ್ತನೆ ನೋಡಿದ್ರೆ ಹಾಗೆ ಅನಿಸ್ತಿದೆ. ಅಭಿನ ಈ ಮದ್ವೆಗೆ ಒಪ್ಸೋಕ್ಕೋಸ್ಕರ ನಿಮ್ಮ ಮೇಲೆ ಒತ್ತಡ ಹಾಕಿದ್ದು ನಾನೇ ಅಂತ ನೀವು ನೆನಪಿಟ್ಕೊಳ್ಳಿ. ಹಾಗಾದ್ರೆ ಇನ್ನೇನು ಮಾತಾಡದೆ ಈ ನಿಶ್ಚಿತಾರ್ಥಕ್ಕೆ ಒಪ್ಕೋ. ಒಪ್ಕೋಬೇಡ ಅದಕ್ಕೆ, ಒಪ್ಕೋಬೇಡ, ಬೇಡ ಅಂತ ಗಟ್ಟಿಯಾಗಿ ಹೇಳು. ಸರಿ, ಈ ಮನೆ ಹಿರಿಯನಾಗಿ ಹೇಳ್ತಿದ್ದೀನಿ. ಯಾರು ಒಪ್ಕೊಂಡ್ರು ಯಾರು ಒಪ್ಕೊಳ್ದೇ ಇದ್ರು, ಯಾರಿಗಿಷ್ಟ ಇದ್ರು ಯಾರಿಗಿಷ್ಟ ಇಲ್ಲದೆ ಇದ್ರು, ನಾಳೆ ನಿಶ್ಚಿತಾರ್ಥ ನಡೆಯುತ್ತೆ. ನಾಳೆ ನಡೀದೇ ಇದ್ರೆ ಹತ್ರದಲ್ಲಿ ಒಳ್ಳೆ ಮುಹೂರ್ತ ಇಲ್ಲ ಅಂತ ಪುರೋಹಿತರು ಹೇಳಿದ್ದಾರೆ. ಅದಕ್ಕೆ ಈ ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಜಯಂತಿ, ಇವತ್ತು ನಾನು ನೀನು ಹೋಗಿ ಹುಡುಗಿಗೆ ನಿಶ್ಚಿತಾರ್ಥದ ಉಂಗುರನ ಕೊಂಡ್ಕೊಂಡು ಬರ್ತಿದ್ದೀವಿ. ಏ ಭಾಸ್ಕರ್, ಅಪ್ಪ ನೀನು ಹೂವು ಹಣ್ಣು ಹಾರ ಇತ್ಯಾದಿ ತಗೊಂಬ. ಹಾ ಸರಿ ಅಪ್ಪ. ಇತ್ಯಾದಿ ಅಂದ್ರೆ ಏನಪ್ಪ? ಅಖಿಲ್, ಏನಪ್ಪ? ನೀನು ಅಭಿಯಣ್ಣನ್ಗೆ ಎಂಗೇಜ್ಮೆಂಟ್ ಡ್ರೆಸ್ ತಗೊಂಬ. ಓಕೆ ಅಪ್ಪ. ಸುಮಂಗ್ಲಿ, ಅಣ್ಣ ಹೇಳಣ್ಣ, ನಾನೇನ್ ಮಾಡ್ಬೇಕು? ನೀನು ನಾವು ನಿಶ್ಚಿತಾರ್ಥ ಮುಗಿಸ್ಕೊಂಡು ಬರೋವರೆಗೂ ಮನೆ ಕಡೆ ಜೋಪಾನ. ಯಾವಾಗ ನೋಡಿದ್ರು ಮನೆ ನೋಡ್ಕೊಂತಾರೆ ಹೊರತು ನಿನಗ್ ವಯಸ್ಸಾಗ್ತಿದೆ, ನಿನಗೂ ಮದುವೆ ಸಂಬಂಧ ನೋಡ್ತೀವಿ ಅಂತ ಮಾತ್ರ ಹೇಳಲ್ಲ. ಸರಿ ಅಣ್ಣ, ಸರಿ. ಅಮ್ಮ ಪಾವನಿ, ಹೇಳಿ ಮಾವ. ನೀನು ಹುಡುಗಿ ಮನೆಯವ್ರಿಗೆ ಫೋನ್ ಮಾಡಿ ನಾಳೆನೇ ನಿಶ್ಚಿತಾರ್ಥ ಅಂತ ಹೇಳಮ್ಮ. ಅದೇನ್ ಮಾವ, ಇಷ್ಟೊಂದು ದೊಡ್ಡ ವಿಷಯನ ನನ್ನ ಕೈಲಿ ಹೇಳಿಸ್ತಿದ್ದೀರಾ? ನೀವು ಅತ್ತೇನೋ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ನೀನು ನಮ್ಮನೆ ಹಿರಿ ಸೊಸೆ ಕಣಮ್ಮ. ನಮ್ಮ ಮನೆ ಮಹಾಲಕ್ಷ್ಮಿ. ಹೆಣ್ಣು ಮಕ್ಳಿಲ್ದೇ ಇರೋ ನಮ್ಗೆ ನೀನೇ ಹೆಣ್ಣು ಮಗಳು. ಅವಳು ಹೆಣ್ಣು ಮಗಳಾದ್ರೆ ನಾನು ಯಾರು? ಮುದಿಗೋಬೇನಾ? ಅಭಿ ಮದ್ವೆ ಮಾಡ್ಬೇಕು ಅಂತ ನಿಮ್ಮ ಅತ್ತೆ ತರ ನೀನೂ ಜವಾಬ್ದಾರಿ ತಗೊಂಡೆ. ಈ ಒಳ್ಳೆ ವಿಷಯನ ನಿನ್ನಂತ ಒಳ್ಳೆ ಮನ್ಸಿರೋಳು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಸರಿ ಮಾವ, ಈಗಲೇ ಅವರಿಗೆ ಫೋನ್ ಮಾಡಿ ಹೇಳ್ತೀನಿ. ಸರಿನಮ್ಮ. ಈ ಒಳ್ಳೆ ವಿಷಯನ ಈಗ್ಲೇ ಕೆಟ್ಟದ್ ಮಾಡ್ಬಿಡ್ಬೇಕು.
ಹಾಯ್. ಯಾರು? ನಾನಮ್ಮ ನಿನ್ ವಾರ್ಗಿತ್ತಿ ಪಾವ್ನಿ. ನೀವಾ? ನೀವಾಗಿವ ಅನ್ನೋ ಕಾಲ ಎಲ್ಲ ಹೋಯ್ತು. ಅಕ್ಕ ಅಂತ ಕರಿ. ಹಾಗಿದ್ರೆ ನೀವು ಕೂಡ ನನ್ನ ವಸುಂಧರ ಅಂತ ಕರೀರಿ. ಹೇಗಿದ್ರು ನಾವ್ ವಾರ್ಗಿತ್ತಿರಾಗೋರಲ್ವಾ, ವರ್ಷೆಯಲ್ಲಿ ಅಕ್ಕ ತಂಗಿನೇ. ಅದಕ್ಕೆ ವಾರ್ಗಿತಿ ಅದು ಇದು ಅಂತ ಬೇಕಿಲ್ಲ, ವಸು ಅಂತ ಕರೀರಿ. ಓಹೋ, ಕೋಪನಾ? ಕೋಪ ಏನಿಲ್ವಲ್ಲ. ಮತ್ತೆ ವ್ಯಂಗ್ಯನಾ? ಇಲ್ವಲ್ಲ. ನಿಂಗೆ ಬೇಗ ಕೋಪ ಬರುತ್ತೆ ಅಂತ ನಿಮ್ಮಪ್ಪ ಹೇಳಿದ್ರು. ನಾನು ಬಾಯೇ ಬಿಡಲ್ಲ. ನಾಳೆ ನೀನ್ ಈ ಮನೆಗ್ ಬಂದ್ಮೇಲೆ ನನ್ನ ಬೈಬೇಡಮ್ಮ. ಮೊದ್ಲೇ ನಂಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ನಾನ್ ಸುಮ್ನೆ ಹಾಗಂದೆ ಅಷ್ಟೇ. ನಾನು ಸುಮ್ನೆ ಹಾಗೆ ಅಂದಿದ್ದು ಬಿಡು. ಒಂದ್ ಗುಡ್ ನ್ಯೂಸ್ ಹೇಳ್ಬೇಕಿತ್ತು. ಅಪ್ಪಂಗ್ ಫೋನ್ ಕೊಡು. ಒಂದ್ ನಿಮಿಷ. ಅದ್ಕೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಿಮ್ಮಣ್ಣ ಆರ್ಡರ್ ಮಾಡಿದಾರಲ್ಲ, ಮದ್ವೆ ಹೆಣ್ಣಿಗೆ ರಿಂಗ್ ತಗೋಬೇಕು. ನೀನಿನ್ನು ರಿಂಗ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಅಲ್ಲಿ ನೀನ್ ದೊಡ್ಡ ಸೊಸೆ ಬುಗುರಿ ಆಡಿಸ್ತಿದ್ದಾಳೆ. ಏನ್ ಹೇಳ್ತಾ ಇದ್ಯಾ? ನಾಳೆ ನಿಶ್ಚಿತಾರ್ಥ ಅಂತ ಅಣ್ಣ ಹೇಳಿದ್ನಲ್ಲ, ಈ ವಿಷಯನ ಹೆಣ್ಣಿನ ಕಡೆಯವ್ರಿಗೆ ಯಾರು ಹೇಳ್ಬೇಕು? ನಿಮ್ಮಣ್ಣನೇ ಹೇಳ್ಬೇಕು. ಅಣ್ಣ ಹೇಳಿಲ್ಲ ಅಂದ್ರೆ ಯಾರು ಹೇಳ್ಬೇಕು? ನಾನು ವಿಧವೆ ಆಗಿರೋದ್ರಿಂದ ಹೇಳ್ಬಾರ್ದು. ಅಣ್ಣ ಆದ್ಮೇಲೆ ಈ ಮನೆಗೆ ದೊಡ್ಡೋರು ಯಾರು? ನೀನೇ ಅಲ್ವಾ ಅದ್ಕೆ? ಏನೇ ಹೇಳೋದಿದ್ರು ನೀನೇ ತಾನೇ ಹೇಳ್ಬೇಕು. ಮತ್ತೆ ಆ ಪಾವನಿ ಹೋಗಿ ಫೋನ್ ಮಾಡ್ತಿದ್ದಾಳಲ್ಲ ಅದ್ಕೆ? ಪಾವನಿ ಹೇಳ್ತಾ ಇದ್ದಾಳ? ಅದೇ ತಾನೇ ನಾನು ಹೇಳಿದ್ದು. ನಿನ್ನ ಕೆಲ್ಸನ ಅವಳು ಮಾಡ್ತಿದ್ದಾಳೆ. ನಿನ್ನ ಹತ್ರ ಒಂದು ಮಾತು ಹೇಳ್ದೆ ಅವಳೇ ಮಾತಾಡ್ತಾ ಇದ್ದಾಳೆ. ಇಷ್ಟು ದೊಡ್ಡ ವಿಷಯನ ಯಾರಂದ್ರೆ ಅವ್ರು ಹೇಳಕ್ಕಾಗತ್ತಾ? ಇನ್ನು ನೀನಿರೋದು ಯಾಕೆ? ನಿನ್ನ ಮರ್ಯಾದೆ ಎಲ್ಲ ಗಾಳಿಲಿ ಹಾರ್ಕೊಂಡು ಹೋಗ್ತಿದೆ. ಫೋನಲ್ಲಿ ಇಬ್ರು ಒಂದೇ ಸಮ ಕಿಸಕಿಸ ಗುಸುಗುಸು. ಈ ಮನೆಗೆ ಅವಳೇ ದೊಡ್ಡೋಳ್ ಥರ, ಈ ಮದ್ವೆ ಅವಳೇ ಮಾಡಿಸ್ತಿರೋ ಥರ, ನಾನಿಲ್ದೇ ಇದ್ರೆ ಈ ಮದ್ವೆನೇ ನಡೆಯಲ್ಲ ಅನ್ನೋ ಥರ. ಅಯ್ಯೋ, ನಾನಿದೆಲ್ಲ ಹೇಳ್ಬಾರ್ದು. ಅದಕ್ಕೆ ನನ್ನ ಕಿವಿಲಿ ರಕ್ತನೇ ಬಂದ್ಬಿಡ್ತು. ಕೇಳೋಕಾಗ್ದೆ ನಡೀತಾ ಇರೋದೆಲ್ಲ ನಿನಗೆ ಹೇಳೋಣ ಅಂತ ಬಂದೆ. ನಡಿಯತ್ಕೆ ನೀನು ನೋಡು ಬಾ. ಅಪ್ಪ, ನಿಮ್ಗೆ ಫೋನ್. ಯಾರಮ್ಮ? ಅದು ಅಪ್ಪ. ಯಾರು ಅಂದ್ರೆ ಹೀಗೆ ತೊದಲ್ತಿದ್ಯಲ್ಲ, ಹೆಸರು ಹೇಳಿಲ್ವಾ? ಅವ್ರ ಅದಕ್ಕೆ ಅವರು. ಅವರು ಅಂದ್ರೆ ಅವರೇ ಅಮ್ಮ. ಅದೇ ಅವರೇ ಅಂದ್ರೆ ಯಾರು? ಅಪ್ಪ, ನೀವುನಾ? ಯಾರು ಏನು ಅಂತ ಹೇಳ್ದೆ ಇದ್ರೆ ನಮ್ಗೆ ಗೊತ್ತಾಗುತ್ತೆ. ಹೇಳದ್ನಲ್ಲ ಅವ್ರ ಅದಕ್ಕೆ ಅವರು ಅಂತ. ಅಂದ್ರೆ ನೀನು ವಾರ್ಗಿತ್ತೀನೇನಮ್ಮ? ನೋಡಿ, ಅವರು ಲೈನಲ್ಲೇ ಇದ್ದಾರೆ. ನಿಮ್ ಹತ್ರ ಏನೋ ಹೇಳ್ಬೇಕಂತೆ. ಓಹೋ, ಆಗ್ಲೇ ವಾರ್ಗಿತ್ತಿ ಮೇಲ್ ಪ್ರೀತಿನಾ? ಅಮ್ಮ, ನೀವು ಸೈಲೆಂಟ್ ಆಗಿರ್ತೀರಾ? ಅಷ್ಟೇ ಬಿಡು. ಅಕ್ಕ ಮಾತಾಡ್ಬೇಕು ಅಂತ ಈ ಅತ್ತೆನ, ಅದೇ ಈ ಅಮ್ಮನ್ನ ಮಾತಾಡ್ಬೇಡ ಅಂತಿದ್ಯಾ? ನೀವಿಬ್ರು ನನ್ನ ಗೋಳ್ ಹೊಯ್ಕೋಬೇಕು ಅಂತ ಮಾತಾಡ್ಕೊಂಡ್ ಬಂದಿದ್ದೀರಾ? ತಗೊಳ್ಳಿ. ಹಲೋ. ಹಲೋ ಅಂಕಲ್, ನಾನು ಪಾವನಿ. ಹಾ, ಹೇಳಮ್ಮ. ನಿಮ್ಮನ್ನ ಚಿಕ್ಕಪ್ಪ ಅಂತ ಕರಿಬೇಕಾ ಅಥವಾ ಮಾವ ಅಂತ ಕರಿಬೇಕಾ? ನೋಡ್ದ ಅದ್ಕೆ ಆಗ್ಲೇ ಅವ್ರ ಜೊತೆ ಬೆರ್ತ್ ಹೋಗ್ತಾ ಇದ್ದಾಳೆ. ವಸುಗೆ ಅಪ್ಪ ಅಂದ್ಮೇಲೆ ನಿನಗೂ ಅಪ್ಪನೇನಮ್ಮ. ಚಿಕ್ಕಪ್ಪ ಅಂತಾನೆ ಕರಿ. ನೀವು ಚಿಕ್ಕಪ್ಪನೂ ಅಲ್ಲ, ವಸುಪಾಲ್ಗೆ ದೇವ್ರು, ಚಿಕ್ಕಮ್ಮ ದೇವತೆ. ಕೇಳಿಸ್ಕೊಂಡ ಅದ್ಕೆ? ಅವರೆಲ್ಲ ದೇವತೆಗಳಾದ್ರೆ ನೀನೇನ್ ದೆವ್ವನ? ಏನಮ್ಮ ಫೋನ್ ಮಾಡಿದ್ದು? ಒಂದೊಳ್ಳೆ ಸುದ್ದಿ ಹೇಳ್ಬೇಕು ಅಂತ ಫೋನ್ ಮಾಡ್ದೆ ಚಿಕ್ಕಪ್ಪ. ನಾಳೆ ನಾವೆಲ್ಲರೂ ನಿಮ್ಮ ಮನೆಗ್ ಬರ್ತಿದೀವಿ. ಹೌದೇನಮ್ಮ? ಹೌದಾ ಅಲ್ಲ, ಯಾಕೆ ಅಂತ ಕೇಳ್ಬೇಕು. ಬೇಡ ಬಿಡಿ ಚಿಕ್ಕಪ್ಪ, ನೀವ್ ಹಾಗೆ ಕೇಳಿದ್ರೆ ಚೆನ್ನಾಗಿರಲ್ಲ. ನಾನೇ ಹೇಳ್ಬಿಡ್ತೀನಿ. ನಾಳೆ ನಿಶ್ಚಿತಾರ್ಥ ಮಾಡೋಣ ಅಂತ.